ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಈ ಕಾಂಟ್ರಾಕ್ಟ್ ಫೀಲ್ಡಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಏನು ನೀವು ಇಟ್ಕೊಂಡಿರಬೇಕು ಅಂತ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡುವಂಥದ್ದು. ಇನ್ನು ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ ಐಕನ್ ಅನ್ನು ಒತ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದರೂ ಡಿಜಿಟಲ್ ಸಿಗ್ನೇಚರ್ಸ್ ವಿತ್ KPP ಪೋರ್ಟ್ ರಿಜಿಸ್ಟ್ರೇಷನ್ಸ್ ಬೇಕಾದಲ್ಲಿ ಇಲ್ಲಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು. ಅದೇ ರೀತಿ ಯಾರಿಗಾದರೂ ಟೆಂಡರ್ ರಿಲೇಟೆಡ್ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳು ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ ಇರುವಂಥ ಜಾಯಿನ್ ಅನ್ನು ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಟ್ರಾ ವಿಡಿಯೋಸನ್ನು ನೀವು ಆಕ್ಸೆಸ್ ಮಾಡ್ಬೋದು. ಇವತ್ತಿನ ಮಾಹಿತಿಯನ್ನು ಸ್ಟಾರ್ಟ್ ಮಾಡೋಣ. ಇವಾಗ ನೀವು ನೋಡಿ, ಕಾಂಟ್ರಾಕ್ಟರ್ ಆದಮೇಲೆ ನೀವು ಮೇಜರ್ ಆಗಿ ಕೆಲವೊಂದು ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ಬೇಕಾಗ್ತದೆ. ಫಸ್ಟಿಗೆ ನೀವು ಒಂದು ಆಫೀಸನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ನೀವು GST ರಿಜಿಸ್ಟ್ರೇಷನ್ ಅಡ್ರೆಸ್ ಇರುತ್ತಲ್ವ, ಅಲ್ಲಿ ಒಂದು ಆಫೀಸ್ ಸೆಟಪ್ ಮಾಡಿ ಇಟ್ಕೊಳ್ಳಿ. ಅಲ್ಲಿ ಒಂದು GST ನಂಬರನ್ನು ಒಂದು ಅಟ್ಯಾಚ್ ಮಾಡಿ ಇಡಬೇಕಾಗುತ್ತೆ. ಆಮೇಲೆ ಅಲ್ಲಿ ನಿಮ್ದೊಂದು ಫೈಲ್ಸ್ ಮೇಜರ್ ಆಗಬೇಕಾಗಿರೋದು GST ಒಂದು ಇಟ್ಕೊಳ್ಬೇಕು. ಆಮೇಲೆ ಯಾವುದೇ ಕೆಲಸ ಆಗಲಿ, 1 ಲಕ್ಷದಾಗಲಿ 50,000 1 ಕೋಟಿದಾಗಲಿ ನೀವು ವರ್ಕ್ ಮುಗಿದು ಡಿವಿಷನ್ಗೆ ಫೈನಲ್ ಬಿಲ್ ಸಬ್ಮಿಟ್ ಆದ್ಮೇಲೆ ವರ್ಕ್ ಡನ್ ಕಂಪಲ್ಸರಿ ತಗೊಂಡು ಇಟ್ಕೊಳ್ಳಿ. ಅದ್ರ ಜೊತೆಗೆ ನೀವು ಮಂತ್ಲಿ GST ರಿಟರ್ನ್ ಯಾವ್ದು ಹಾಕ್ತಿರಲ್ವಾ, ಯಾವುದೇ GST ಇನ್ವಾಯ್ಸ್ ಇರಲಿ, ಆ ಇನ್ವಾಯ್ಸ್ ಅನ್ನ ನೀವು ಒಂದು ಫೈಲ್ ಮಾಡಿ. ಜನವರಿ ತಿಂಗಳದು ಈ ಇನ್ವಾಯ್ಸು, ಫೆಬ್ರವರಿ ತಿಂಗಳದು ಈ ಇನ್ವಾಯ್ಸು, ಮಾರ್ಚ್ ತಿಂಗಳದು ಈ ತರ ಇನ್ವಾಯ್ಸು ಅಂತ ಪ್ರತಿಯೊಂದನ್ನು ಒಂದು ಫೈಲ್ ಹಾಕಿಟ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಬುಕ್ ಮೇಂಟೈನ್ ಮಾಡಿ. ಯಾವ ಡಿವಿಷನ್ ಅಥವಾ ತುಂಬಾ ಕಡೆ ವರ್ಕ್ ಮಾಡ್ತೀರಾ ಅಂದ್ರೆ ಯಾವ ಡಿವಿಷನ್ ಎಷ್ಟು ಪೇಮೆಂಟ್ ಆಯ್ತು ಅದನ್ನ ನೀವು ಬರ್ದಿಟ್ಕೊಳ್ಳಿ. ಪೇಮೆಂಟ್ ಆದ್ಮೇಲೆ ಡಿಡಕ್ಷನ್ ಕಾಪಿ ಅಂತ ಕೊಡ್ತಾರೆ, ಅದನ್ನ ನೀವು ಕಂಪಲ್ಸರಿ ತಗೊಂಡು ಇಟ್ಕೋಬೇಕು. ಅದ್ರಲ್ಲಿ ಇನ್ಕಮ್ ಟ್ಯಾಕ್ಸ್ಗೆ ಎಷ್ಟು ಕಟ್ ಆಯ್ತು, ರಾಯಲ್ಟಿ ಎಷ್ಟು ಕಟ್ ಆಯ್ತು, ಪ್ರತಿಯೊಂದು ಇರುತ್ತೆ ಅದ್ರಲ್ಲಿ ಮೆನ್ಷನ್ ಆಗಿ. ಇದು ಒಂದು ಕಾಪಿ ತಗೊಂಡು ಅದೊಂದು ಜೆರಾಕ್ಸ್ ಹೊಟ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಇವಾಗ GST ನೋಟಿಸ್ ಯಾವಾಗೋ ಕೊಡ್ತಾರೆ, 3 ವರ್ಷ 4 ವರ್ಷ ಆದ್ಮೇಲೆ ಕೊಡ್ತಾರೆ. ಅದೇ ಕಾರಣಕ್ಕೆ ನಾನು ಹೇಳಿರುವಂತ ಇಷ್ಟು ಡಾಕ್ಯುಮೆಂಟ್ಸ್ ಫಸ್ಟ್ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ತುಂಬಾ ಜನ ಏನ್ ಮಾಡ್ತಾರೆ, ನನ್ನ ಕ್ಲೈಂಟ್ಸ್ ನಾನು ತುಂಬಾ ನೋಡಿದೀನಿ, ವರ್ಕ್ ಡನ್ ತಗೋತಾರೆ, ನನ್ಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾರೆ, ಮುಗೀತು. ಅವ್ರ ಹತ್ರ ಇಟ್ಕೊಳ್ಳೋದೇ. ಲೈಸೆನ್ಸ್ ರಿನ್ಯೂವಲ್ ಬಂದಾಗ ಸರ್ ನಿಮ್ಗೆ ಕಳಿಸಿದ್ನ ಕೊಡಿ ಅಂತಾರೆ. ಯಾರ್ದೇ ವರ್ಕ್ ಡನ್ ಬಂದ್ರು ಕೂಡ ನಾನೇನ್ ಮಾಡ್ತೀನಿ, ನಾವು ಅವ್ರದ್ದು ಫೋಲ್ಡರ್ ಇರುತ್ತೆ ಅದರಲ್ಲಿ ಸೆಟ್ ಮಾಡಿ ಇಟ್ಕೋತೀನಿ, ನಾವು ಕೊಡ್ತೀವಿ. ಅದು ಓಕೆ. ಈಗ ಸಾಫ್ಟ್ ಕಾಪಿ ನಾವು ಕಳಿಸ್ತೀವಿ, ಓಕೆ. ನಿಮ್ಗೆ ಏನಾಗುತ್ತೆ, ಲೈಸೆನ್ಸ್ ರಿನ್ಯೂವಲ್ಗೆ ಹಾರ್ಡ್ ಕಾಪಿ ಕಂಪಲ್ಸರಿ ಕೇಳ್ತಾರೆ. ಹಾರ್ಡ್ ಕಾಪಿ ಇಲ್ಲಾಂದ್ರೆ ಆಗೋದಿಲ್ಲ. ಒರಿಜಿನಲ್ ಕಾಪಿ ಆಫ್ ಲೈಸೆನ್ಸ್ ಬುಕ್ ಅನ್ನು ನೀವು ಇಟ್ಕೊಂಡಿರ್ಬೇಕು. ಯಾಕಂದ್ರೆ ರಿನ್ಯೂವಲ್ಗೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒರಿಜಿನಲ್ ಕೇಳ್ತಾರೆ, ನಿಮ್ದು ಅಟೆಸ್ಟೆಡ್ ಕೇಳೋದಿಲ್ಲ, ಏನು ಕೇಳೋದಿಲ್ಲ. ಅದೇ ಕಾರಣಕ್ಕೆ ಒರಿಜಿನಲ್ ಲೈಸೆನ್ಸ್, ಒರಿಜಿನಲ್ ವರ್ಕ್ ಡನ್, ಆಮೇಲೆ GST ಇನ್ವಾಯ್ಸಸ್ ನಿಮ್ಗೆ ಲೈಸೆನ್ಸ್ ಏನು ಬರೋದಿಲ್ಲ, ಬಟ್ ಆಡಿಟ್ ಬಂದ್ರೆ ಬೇಕಾಗುತ್ತೆ. ನೀವು ಚಾರ್ಟರ್ಡ್ ಅಕೌಂಟೆಂಟ್ ನೀವೇನ್ ಮಾಡಬೇಕು ಅಂದ್ರೆ ಒಂದು ಬುಕ್ ಆಫ್ ಅಕೌಂಟ್ಸ್ ಅಂತ ಇರ್ತದೆ, ಅದನ್ನ ರೆಡಿ ಮಾಡಿಸ್ಕೊಳ್ಳಿ. ಯಾಕೆಂದ್ರೆ ನೋಟಿಸ್ ಏನೇನೆಲ್ಲ ಕೊಡ್ತಾರೆ ಕಂಪಲ್ಸರಿ ಇದಿಷ್ಟನ್ನ ಮಾಡಿಟ್ಕೊಳ್ಳಿ. ಆಮೇಲೆ ಪ್ರೊಫೆಷನಲ್ ಟ್ಯಾಕ್ಸ್ ಇಯರ್ಲಿ ಪೇ ಮಾಡ್ತಿರಲ್ಲ, ಪೇ ಮಾಡಿರೋದು ಒಂದು ಸ್ಲಿಪ್ ಬರುತ್ತೆ, ಅದನ್ನು ಕೂಡ ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಮುಂದೆ ನಿಮಗೆ ಒಂದೇ ಸಲ ನೋಟಿಸ್ ಬಂದ್ರೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಹುಡುಕೋದು ಯಾರಿಗೂ ಬೇಡ. ಸ್ವತಃ ನಾನು ಅನುಭವಿಸಿರೋದಕ್ಕೆ ನಿಮ್ಗೆ ಹೇಳ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ವರ್ಕ್ ಡನ್ ಮತ್ತೆ ಲೈಸೆನ್ಸ್ ಇಂಥವೆಲ್ಲ ಯಾವುದೇ ಕಾರಣಕ್ಕೂ ಕಾಣೆ ಮಾಡ್ಕೊಳ್ಬೇಡಿ. ಮಿಸ್ಪ್ಲೇಸ್ ಆದ್ರೆ ತುಂಬಾನೇ ನಿಮ್ಗೆ ಕಷ್ಟ ಆಗುತ್ತೆ ರಿಕವರಿ ಮಾಡೋದು. ಇದಿಷ್ಟು ಡಾಕ್ಯುಮೆಂಟ್ಸ್ ಅನ್ನ ನೀವು ಆದಷ್ಟು ಸೇವ್ ಮಾಡಿ ಇಟ್ಕೊಂಡ್ರೆ ಒಳ್ಳೇದು. ನಾನು ಹೇಳಿರುವಂತ ಒಂದು ಆಫೀಸ್ ಸೆಟಪ್ ಮಾಡ್ಕೊಳ್ಳಿ, ಮನೇಲೆ ಒಂದು ಚಿಕ್ಕ ಆಫೀಸ್ ತರ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ GST ರಿಜಿಸ್ಟರ್ಡ್ ಅಡ್ರೆಸ್ ಇರುತ್ತಲ್ಲ, ಅಲ್ಲೇ ಮಾಡಬೇಕು ಅಂತ ಆಕ್ಚುಲಿ ರೂಲ್ಸ್ ಇರುವಂತದ್ದು. ಇವನ್ನೆಲ್ಲ ಕಂಪ್ಲೀಟ್ ಆಗಿ ಸೆಟ್ ಮಾಡಿ ಇಟ್ಕೊಂಡ್ರೆ ತುಂಬಾನೇ ಒಳ್ಳೇದು. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.